ಇನ್ನು ಬೆಂಗಳೂರಿನಲ್ಲಿ ಸುಮಾರು 7.11 ಕೋಟಿ ರಾಬರಿ ಆಯ್ತಲ್ಲ. ಈ ಕೇಸಿನ ವಿಚಾರ ಸಂಬಂಧ ತನಿಖೆ ಅಂತೂ ಚುರುಕುಗೊಂಡಿದೆ. ಈಗ ಆಲ್ರೆಡಿ 3 ಜನನ ಅರೆಸ್ಟ್ ಮಾಡಿದ್ದಾರೆ, ಇನ್ನುಳಿಕೆ ಇರೋರನ್ನ ಅರೆಸ್ಟ್ ಮಾಡಬೇಕು ಅಷ್ಟೇ. ಈಗ ಈ ಕೇಸಿನ ಕಿಂಗ್ಪಿನ್ ಇದ್ದಾನಲ್ಲ ಸೇವಿಯರ್, ಆತ ಒಂದು ವ್ಯಾಗನರ್ ಕಾರನ್ನು ಯೂಸ್ ಮಾಡ್ತಿದ್ದ. ಚಿತ್ತಾಪುರ ಅರಣ್ಯ ಪ್ರದೇಶದಲ್ಲಿ ಆರೋಪಿಯನ್ನ ಚೇಸ್ ಮಾಡಿ ಲಾಕ್ ಮಾಡಿದ್ದಾರೆ. ನವೆಂಬರ್ 19ನೇ ತಾರೀಕು ಅಶೋಕ ಪಿಲ್ಲರ್ ಬಳಿ ವ್ಯಾಗನರ್ ಕಾರನ್ನು ಯೂಸ್ ಮಾಡಿರ್ತಾರೆ. ಅದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅಶೋಕ ಪಿಲ್ಲರ್ ಬಳಿ CMS ವಾಹನ ಇರ್ತಲ್ಲ, ಹಣ ಇರೋದು, ಅದಕ್ಕೂ ಮುಂಚೆನೇ ಆ ವ್ಯಾಗನರ್ ಕಾರ್ ಎಂಟ್ರಿ ಕೊಟ್ಟಿರುತ್ತೆ. ಅದೇ ಜಾಗದಲ್ಲಿ ಯೂಟರ್ನ್ ಆಗಿತ್ತು ವ್ಯಾಗನರ್ ಕಾರು. ಅಶೋಕ ಪಿಲ್ಲರ್ ರಸ್ತೆಯಲ್ಲಿ ಅಳವಡಿಸಿದ್ದ ಮನೆಯ CCTV ಒಂದರಲ್ಲಿ ಸೆರೆಯಾಗಿದೆ. ಬೆಳಗ್ಗೆ 11:15 ಸುಮಾರಿಗೆ ವ್ಯಾಗನರ್ ಕಾರಲ್ಲಿ ಬಂದು ವೆಯ್ಟ್ ಮಾಡ್ತಾ ಕೂತಿರ್ತಾನವನು. ಹಣ ಇದ್ದ CMS ವಾಹನ ಚೇಸ್ ಮಾಡ್ತಿದ್ದ ಇನೋವಾ ಕಾರು. ಅದಕ್ಕೂ ಮುಂಚೆ ವ್ಯಾಗನರ್ ಕಾರನ್ನು ರೆಡಿ ಮಾಡಿ ಇಟ್ಕೊಂಡು ನಿಲ್ಲಿಸ್ಕೊಂಡಿದ್ದ. ನೋಡಿ, ಇದೇ ವ್ಯಾಗನರ್ ಕಾರು, ಸಿಲ್ವರ್ ಕಲರು. ಇದು ಫಸ್ಟು CMS ಗಾಡಿ ಹೋಗುತ್ತೆ ನೋಡಿ. ಅದಕ್ಕೂ ಮುಂಚೆನೇ, ಅದು ಯಾವಾಗ ಹೋಗ್ತಾ ಇದೆ ಅಂತ ಗೊತ್ತಾಯಿತು, ಅದಕ್ಕೂ ಮುಂಚೆನೇ ವ್ಯಾಗನರ್ ಕಾರು ಹೋಗ್ಬಿಡುತ್ತೆ. ಅದರ CCTV ವಿಜುವಲ್ಸ್ ನೋಡಿ. ಯಾರೂ ಕೂಡ ಅಬ್ಸರ್ವ್ ಮಾಡಿರಲ್ಲ ಫಸ್ಟು. ಯಾವಾಗ ಇನ್ನು ಶಂಕಾಸ್ಪದವಾಗಿ ವಾಹನದ ಓಡಾಟ ಅಲ್ಲಿ ಕಂಡು ಬಂತೋ ಆ ಜಾಗದಲ್ಲಿ, ಅದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಈ ವ್ಯಾಗನರ್ ಕಾರ್ನ ವಿಚಾರ ಗೊತ್ತಾಗುತ್ತೆ. ನೋಡಿ, ಯೂಟರ್ನ್ ಹೊಡೆದು ಹೋಗ್ತಾ ಇದೆ ಕಾರ್. ಅದು ಅಶೋಕ ಪಿಲ್ಲರ್ ರಸ್ತೆಯಲ್ಲಿ ಅಳವಡಿಸಿದ್ದ ಮನೆಯೊಂದರಲ್ಲಿ ಯಾವಾಗ ಮೊದಲು ಫಸ್ಟು CMS ಗಾಡಿ ಹೋಗುತ್ತೆ, ಅದಾದಮೇಲೆ ಇನೋವಾ ಕಾರ್ ಹೋಗುತ್ತೆ ಅನ್ನುವಂಥ CCTV ನೋಡಿದ್ದೀರಲ್ಲ ಅದು. ಇಲ್ಲಿ ನೋಡಿ, ಲೈವ್ ವಿಜುವಲ್ಸ್, ರಿಕವರಿ ಆಗಿರುವಂಥ ದುಡ್ಡು. BCP ಅಂತ ಡಿಸೈನ್ ಮಾಡಿ ಜೋಡಿಸಿದ್ದಾರೆ. BCP ಅಂತ ಡಿಸೈನಲ್ಲಿ ಜೋಡಿಸಿದ್ದಾರೆ. ಅದೆಲ್ಲವೂ ಕೂಡ ರಿಕವರಿ ಆಗಿರುವಂಥ ಅಮೌಂಟು. ಬೆಂಗಳೂರು ಸಿಟಿ ಪೊಲೀಸ್ BCP ಸುಮಾರು 5,76,00,000 ಹಣವನ್ನು ಜಪ್ತಿ ಮಾಡಲಾಗಿತ್ತು. ಇದರ ಬಗ್ಗೆ ಈಗಷ್ಟೇ ಶಿವನ್ ಕುಮಾರ್ ಸಿಂಗ್ ಅವರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಹಂಚಿಕೊಂಡಿದ್ದರು. ಈಗ ರಿಕವರಿಯ ಅಮೌಂಟ್ ಏನಿದೆಯಲ್ಲ ಅದನ್ನು BCP ಅನ್ನೋ ಸ್ಟೈಲ್ನಲ್ಲಿ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಡಿಸೈನ್ ಮಾಡಿ ಹಾಕಿದ್ದಾರೆ. ಬೆಂಗಳೂರು ಸಿಟಿ ಪೊಲೀಸ್ ಅಂತ BCP ಅಂದರೆ. ನೋಡಿ, ಎಲ್ಲವೂ ಕೂಡ ಕಂತೆ ಹಣ, ಎಲ್ಲ 500 ರೂಪಾಯಿನ ಗರಿ ನೋಟು. ಇದೇ ನೋಟುಗಳು ಅದೇ CMS ವಾಹನದಲ್ಲಿ ಹೋಗ್ತಾ ಇತ್ತು. ಅದರ ಹಿಂದ್ಗಡೆ ಹೋದಂತಹ ಆ ಇನೋವಾ ಕಾರು ಚೇಸ್ ಮಾಡಿ ಹೋಗಿ ತಾವು ಸೆಂಟ್ರಲ್ ಆಫೀಸರ್ಸು, ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸು, RBIನವರು ಅಂತೆಲ್ಲ ಹೇಳಿ ಸುಳ್ಳು ಅಂತೆ ಪುರಾಣಗಳನ್ನು ಕಟ್ಟಿ ಆ ಹಣ ಇದ್ದಂಥ ಬಾಕ್ಸನ್ನು ಎಸ್ಕೇಪ್ ಮಾಡ್ಕೊಂಡು ಹೋಗ್ತಾರಲ್ಲ. ಆಮೇಲೇನೋ ಗಾಡಿ ಚೇಂಜ್ ಮಾಡಿದ್ರು. ಆಮೇಲೆ ಚಳಿ ಹಣ್ಣು ತಿನ್ಸೋಕ್ಕೆ ಮೊಬೈಲನ್ನು ಕೂಡ ಯೂಸ್ ಮಾಡಿರಲಿಲ್ಲ. ಸೆಕೆಂಡ್ರಿ ಈಗ ತನಿಖೆ ಮಾಡಿ ಹಂಗೋ ಹಿಂಗೋ 5,76,00,000 ಹಣವನ್ನು ರಿಕವರಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹೇಳಿದ್ದು, ಇಡೀ ದೇಶದಲ್ಲೇ ನಂಬರ್ 1 ಪೊಲೀಸ್ ಇಲಾಖೆ ನಮ್ಮ ಕರ್ನಾಟಕದ ಹೆಮ್ಮೆಯ ಪೊಲೀಸ್ ಇಲಾಖೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಸುಮಾರು 54 ಗಂಟೆ ಆಯ್ತೇನೋ, 54 ಗಂಟೆಯ ಒಳಗಡೆ ಭೇದಿಸಿರುವಂತಹ ಕೇಸು ಕಂಪ್ಲೀಟ್ ಅಲ್ಲದಿದ್ದರೂ ಕೂಡ ರಿಕವರಿ ಅಮೌಂಟ್ ನೋಡಿ 5,76,00,000. ರಾಬ್ರಿ ಆಗಿದ್ದು 7,11,00,000. ಈಗ ಉಳಿಕೆ ಇನ್ನೊಂದು 2-3 ಜನ ಇದ್ದಾರೆ ಅಷ್ಟೇ. ಅವ್ರನ್ನ ಹಿಡಿದಾಕಿದ್ರೆ ಇನ್ನು ಉಳಿದಿರೋ ಅಂಥ 2 ಕೋಟಿ ಹಣ, ಆಸುಪಾಸು 2 ಕೋಟಿ ಹಣ, ಅದು ಕೂಡ ರಿಕವರಿ ಆಗುತ್ತೆ. ಸೊ ಈಗ ಅದರ ಕಾರ್ಯಪ್ರವೃತ್ತದಲ್ಲಿ ಸುಮಾರು 200 ಪೊಲೀಸರಿದ್ದಾರೆ. ವಿವಿಧ ತಂಡ ಮಾಡಿಕೊಂಡು ಪಕ್ಕದ ರಾಜ್ಯ ಕೇರಳ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಗೋವಾ ಇಷ್ಟು ಕಡೆಗಳಲ್ಲಿ ಹುಡುಕಾಡ್ತಾ ಇದ್ದಾರೆ. ಜೊತೆಗೆ ಈ ಪ್ರಕರಣದ ಕಿಂಗ್ ಪಿನ್ ಇದ್ದಾನಲ್ಲ, ಅವನು ಇಬ್ಬರು ಇದ್ದಾರೆ ಕಿಂಗ್ ಪಿನ್ ಇದರಲ್ಲಿ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್, ಇನ್ನೊಬ್ಬ ಇದೇ CMSನಲ್ಲಿ ಕೆಲಸ ಮಾಡ್ತಿದ್ದ ಮಾಜಿ ಸಿಬ್ಬಂದಿ.